2024-25ನೇ ಸಾಲಿನಲ್ಲಿ ನೆಟೆರೋಗದಿಂದ ತೊಗರಿ ಬೆಳೆ ಹಾಳಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ಮಾರ್ಚ್ 5ರಂದು ರೈತ ಹೋರಾಟಗಾರರು ನಡೆಸುತ್ತಿರುವ ಹೋರಾಟಕ್ಕೆ ಮಠಾಧೀಶರ ಸಂಪೂರ್ಣ ಬೆಂಬಲವಿದೆ ಎಂದು ಶ್ರೀನಿವಾಸ ರೆಡ್ಡಿಗೆ ಪೂಜ್ಯ ಡಾಕ್ಟರ್ ರೇವೂರು ಸಿದ್ದಶಿವಾಚಾರ್ಯರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ 3-4 ವರ್ಷಗಳಿಂದ ರೈತರಿಗೆ ಸಾಕಷ್ಟು ನಷ್ಟವಾಗಿದೆ. ದೇಶದ ಬೆನ್ನೆಲುಬು ಎಂದು ಹೇಳುವ ಸರ್ಕಾರಗಳು ಅವರ ನಷ್ಟದಲ್ಲಿ ಪಾಲ್ಗೊಂಡು ಅವರ ಬದುಕಿಗೆ ನೆರವಾಗಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ರೈತರಲ್ಲಿ ತಾರತಮ್ಯ ಮಾಡಿ ನಮ್ಮ ಭಾಗದ ರೈತರಿಗೆ ಆದ ಅನ್ಯಾಯ ಸರಿಪಡಿಸಲು ಮನಸ್ಸು ಮಾಡಿದ ದಕ್ಷಿಣ ಕನ್ನಡ ಭಾಗದ ರೈತರ ಕಿಂಚಿತ್ತು ನಷ್ಟದಲ್ಲಿ ತಕ್ಷಣವೇ ಸ್ಪಂದಿಸಿ ಅವರಿಗೆ ಪರಿಹಾರ ಕೊಡುವಲ್ಲಿ ಮುಂದಾಗುತ್ತಾರೆ. ಅದರ ನಮ್ಮ ಭಾಗಕ್ಕೆ ಯಾಕಿಲ್ಲವೆಂದು ಪ್ರಶ್ನಿಸಿದರು. ಏಷ್ಯಾ ಖಂಡಕ್ಕೆ ಪ್ರಸಿದ್ಧವಾಗಿರುವ ಕಲಬುರಗಿ ತೊಗರಿ ಬೆಳೆಗೆ ನೆಟೆರೋಗ ಯಾಕೆ ಬರುತ್ತಿದೆ, ಅದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಯಲು ವಿಜ್ಞಾನಿಗಳ ತಂಡ ರಚನೆ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಒತ್ತಾಯಿಸಿದರು. ಮಾರ್ಚ್ 5ರಂದು ನಡೆಯಲಿರುವ ರೈತರ ಹೋರಾಟದಲ್ಲಿ ನಾಡಿನ ಸುಮಾರು 25ಕ್ಕೂ ಹೆಚ್ಚು ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ತಮಗೆಲ್ಲ ತಿಳಿದಿರುವಂಗೆ ನಾಳೆ ಬರುವ 5ನೇ ತಾರೀಕು ಕಲಬುರಗಿ ಜಿಲ್ಲೆಯ ರೈತಪರ ಹೋರಾಟಗಾರರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಭಾಗದ ಮುಖ್ಯ ಬೆಳೆಯಾಗಿರುವಂಥ ತೊಗರೆ ಬೆಳೆ ಸುಮಾರು 2-3 ವರ್ಷದಿಂದ ಈ ಭಾಗದ ತೊಗರಿ ಬೆಳೆಯುವಂಥ ರೈತರು ಕಗ್ಗಲಾಗಿ ಈ ಭಾಗದ ರೈತರು ಸಂಕಷ್ಟದಲ್ಲಿ ಇರುವಂಥ ಈ ಜಿಲ್ಲೆಯ ತೊಗರಿ ಬೆಳೆಗಾರರು ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ರೈತಪರ ಸಂಘಟನೆ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ಹೋರಾಟಕ್ಕೆ ನಮ್ಮ ಜಿಲ್ಲೆಯಿಂದ ನಮ್ಮ ಭಾಗದ ಎಲ್ಲ ಮಠಾಧೀಶರು ಅವರಿಗೆ ಬೆಂಬಲವಾಗಿ ನಾವು ನಿಲ್ಲುವಂಥವರಾಗಿವೆ. ಯಾಕಂತ ಕೇಳಿದ್ರೆ ಈ ಭಾಗದಲ್ಲಿ ರೈತರು ಜೀವಂತವಾಗಿ ಉಳಿದ್ರೆ ಈ ನಾಡು, ಈ ಜಿಲ್ಲೆ, ಪ್ರತಿಯೊಬ್ಬ ವ್ಯಕ್ತಿ ಬದುಕಕ್ಕೆ ಸಾಧ್ಯ ಇದೆ. ಒಂದು ವೇಳೆ ರೈತನೇ ಇರದೇ ಹೋಗಿದ್ರೆ ನಾವು ನೀವು ಯಾರೂ ಬದುಕಕ್ಕೆ ಆಗಲಾರದಂಥ ಪರಿಸ್ಥಿತಿ. ಅದರಲ್ಲಿ ಈ ಭಾಗದ ರೈತರಿಗೆ ನೆಟೆ ರೋಗವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡುವಂಥ ಪರಿಸ್ಥಿತಿ ಇದೆ. ಆ ನೆಟೆ ರೋಗ ಯಾಕೆ ಬರ್ತದೆ ಅಂತಕ್ಕಂಥದ್ದು ವಿಚಾರ ಸುಮಾರು ಸಾವಿರಾರು ಹೆಕ್ಟರ್, ಲಕ್ಷಗಟ್ಟಲೆ ಹೆಕ್ಟರ್ ಭೂಮಿ ಈ ನೆಟೆ ರೋಗದಿಂದ ಹಾಳಾಗಿದೆ ಈ ಜಿಲ್ಲೆಯಲ್ಲಿ. ಆದ್ರೆ ಆ ನೆಟೆ ರೋಗ ಯಾಕೆ ಬರ್ತದೆ ಅಂತ ತಿಳ್ಕೊಂಡು ಕೃಷಿ ವಿಜ್ಞಾನಿಗಳು ಅದರ ಬಗ್ಗೆ ಸಂಶೋಧನೆ ಮಾಡಿಲ್ಲ, ಸರ್ಕಾರನೂ ಕೂಡ ಅದಕ್ಕೆ ಗಮನ ಹರಿಸಿಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಏನಾದರೂ ಒಂದು ಸಂಕಟ ಬಂತಂದ್ರೆ ಬೇಗ ಹೋಗಿ ಸರ್ಕಾರ ಸ್ಪಂದನೆ ಮಾಡ್ತದೆ. ಯಾವುದಾದ್ರೂ ರೋಗಕ್ಕೆ ಬೆಳೆ ಹಾನಿ ಆದ್ರೆ ಆ ರೋಗದ ಬಗ್ಗೆ ವಿಚಾರ ಮಾಡ್ತಾರೆ. ಆದ್ರೆ ಸಾವಿರಾರು ಲಕ್ಷಗಟ್ಟಲೆ ಹೆಕ್ಟರ್ ಭೂಮಿ ತೊಗರಿ ಬೆಳೆಯುವಂಥ ರೈತ ಈ ಭಾಗದಲ್ಲಿ ನೆಟೆ ರೋಗದಿಂದ ಬಳಲಿದ್ರೂ ಕೂಡ ಸರ್ಕಾರ ಇಲ್ಲಿವರೆಗೆ ಗಮನ ಹರಿಸಿಲ್ಲ. ಅದು ಬಹಳ ದೊಡ್ಡ ಸಮಸ್ಯೆ. ಅದನ್ನು ವಿಜ್ಞಾನಿಗಳು ಅದಕ್ಕೆ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.